ಹಳ್ಳಿ ಹಾಡು ಹಳ್ಳಿ ಹಾಡು ಹಳ್ಳಿ ಹಾಡು ನಂಚನ ಸೇರೆ ಸರಗೋ ಬಂಗಾರ ಓವೆ ಬೇಕಮ್ಮ ನಿನಗೆ. ಜನಪದ ಗಾಯಕರ ಪದ ಪಾದ ಪದ ಪಾದ ದೇವರೇ ಮಾತಾಡ ದೇವೀಂದ್ರ ಮಾತಾಡ ಆ ಸಾಗರ ಹೊಳೆಯಲ್ಲಿ ಸಾಲುಗೆ ಜಯ ದೇವರೇ ಮಾತಾಡ. ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್. ಗಜಮುಖನೆ ಗರ್ವ ಶ್ರೀ ಗಣನಾಥ ಇಲಿಯ ವಾಹನವನೇರಿ ತ್ರಿಲೋಕ ಸಂಚರಿಪ ಶ್ರೀ ಗೌರಿವರ ಪುತ್ರ ಶಿವನ ಕುಮಾರ ವಿದ್ಯದಾಯಕ ಕೊಡುಯನಿಗೆ ಮತಿಯ ನಿನ ಪಾದ ಚರಣಗಳಿಗೆ ಮೊದಲು ಶರಣಯ. ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ಹಳ್ಳಿ ಹಾಡು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಕೇಳುಗರೆ, ಇಂದು ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ ಜನಪದ ಹವ್ಯಾಸಿ ಗಾಯಕಿ ಶ್ರೀದೇವಿ ನಚಿಕೇತ್ ಅವರು. ಮೂಲತಃ ಬಡಗಲಪುರ ಗ್ರಾಮದವರಿವರು. ವಿದ್ಯಾರ್ಥಿ ದೆಸೆಯಿಂದಲೇ ಜನಪದ ಗೀತೆಗಳನ್ನು ಹಾಡುವ ಗೀಳನ್ನು ಬೆಳೆಸ್ಕೊಂಡು ನೂರಾರು ಗೀತೆಗಳನ್ನು ತಮ್ಮ ಅಂತರಾಳದಲ್ಲಿ ಇಟ್ಟುಕೊಂಡು ಆಗಾಗ ಗುನುಕ್ತಾ ಸಂದರ್ಭ ಸಿಕ್ಕಾಗಲೆಲ್ಲ ಹಾಡ್ತಾ ಬರ್ತಾ ಇದ್ದಾರೆ. ಶ್ರೀದೇವಿಯವರೇ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಮಸ್ಕಾರ ಸರ್. ಈ ಬಡಗಲಪುರ ಗ್ರಾಮದಲ್ಲಿ ಹುಟ್ಟಿದಾಗ ಆ ಎಳೆಯ ವಯಸ್ಸಿಗೆ ಜನಪದ ಗೀತೆಗಳು ಅನ್ನುವಂಥದ್ದು ತಮಗೆ ಸೆಳೆಕೊಳ್ಳುತ್ತು. ನಿಮ್ಮ ಊರಿನ ಆ ಜನಪದ ಗಾಯಕಿಯರು ಮತ್ತು ಆ ಜಾನಪದದ ಬಗೆಗಿನ ಒಂದಷ್ಟು ಪ್ರೀತಿ ಮೂಡೋದಕ್ಕೆ ಏನೇನೆಲ್ಲ ಕಾರಣ ಆಯಿತು? ಸರ್, ಕಾಡಂಚಲ್ಲಿರೋ ಸುಂದರವಾದ ಊರು ನಮ್ಮ ಬಡಗಲಪುರ. ಅದು ಮೊದಲು ಎಚ್ ಡಿ ಕೋಟೆ ತಾಲೂಕಲ್ಲಿತ್ತು, ಈಗ ಅದು ಸರಗೂರು ತಾಲೂಕಾಗಿದೆ. ನಮ್ಮ ಊರಲ್ಲಿ ಕಾರ್ತಿಕ್ ಮಾಸದಲ್ಲಿ ಪಾಂಡವ್ರ ತಾಯಿ ಕುಂತಿದೇವಿಯನ್ನು ಪೂಜಿಸೋ ರೂಢಿ ಇದೆ. ಎಲ್ಲ ಮನೆ ಹೆಂಗಸರು ಹೊಲದಲ್ಲಿ ದುಡ್ಕೊಂಡು ಬಂದು ರಾತ್ರಿ ಊಟ ಮಾಡಿಕೊಂಡು ದೀಪಗಳನ್ನ ಹಿಡ್ಕೊಂಡು ಕೊಂತಿ ಗುಡಿಲಿ ಕೂತ್ಕೊಂಡು ಕೊಂತಿ ಪದಗಳನ್ನ ಹೇಳ್ತಾ ಇರ್ತಿದ್ರು. ಚಿಕ್ಕವರಾಗಿದ್ದಾಗಿಂದಲೂ ಆ ಹಾಡುಗಳನ್ನ ಕೇಳ್ಕೊಂಡೇ ಬಂದೆ. ಅವು ನನಗೆ ಗೊತ್ತಿಲ್ಲದೆ ನನ್ನ ತಲೆಯಲ್ಲಿ ಹಾಸೊಕ್ಕಾಗಿದ್ದು ಅನಿಸುತ್ತೆ. ಹಾಗೆ ನನ್ನ ತಂದೆ ಲಿಂಗರಾಜು ಅಂತ, ಅವರು ಈ ನಾಟಕದ ಹಾಡುಗಳು, ಭಕ್ತಿಗೀತೆಗಳು, ಜನಪದ ಗೀತೆಗಳನ್ನ ಈಗಲೂ ಕೂಡ ತುಂಬ ಸುಶ್ರಾವ್ಯವಾಗಿ ಹಾಡ್ತಾರೆ. ಅವರು ಹಾಡುವಾಗ ನಾನು ಜೊತೆಲಿ ಸೇರ್ಕೊಂಡು ಹಾಡ್ತಾ ಇದ್ದೆ. ಹಾಗೆ ನನ್ನ ತಾಯಿ ಅನುರಾಧ, ಅವ್ರಿಗೆ ಆಕಾಶವಾಣಿ ಕೇಳೋ ಅಭ್ಯಾಸ. ರೇಡಿಯೋ ಹಾಕಿದಾಗೆಲ್ಲ ಎಷ್ಟೋ ಭಾವಗೀತೆಗಳು, ಮಕ್ಕಳ ಗೀತೆಗಳು, ಜನಪದ ಗೀತೆಗಳನ್ನೆಲ್ಲ ಬರ್ಕೊಂಡು ಕಲಿತು ಸ್ಕೂಲಲ್ಲಿ ಹಾಡ್ತಾ ಇದ್ದೆ. ಶಾಸ್ತ್ರೀಯವಾಗಿ ನಮಗೆ ಸಂಗೀತ ಕಲಿಯೋ ಅವಕಾಶ ಅವಾಗ ಇರಲಿಲ್ಲ. ಹೀಗೆ ಯಾರಾದರೂ ಹಾಡ್ತಾ ಇದ್ದರೆ ಅವ್ರ ಹತ್ರ ಬರ್ಸ್ಕೊಂಡು ಹಾಡನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ಸರ್. ಹೀಗೆ ನಾನಾ ರೀತಿಯಲ್ಲಿ ನನ್ನ ಬಾಲ್ಯದಲ್ಲಿ ಜನಪದದ ಬಗ್ಗೆ ನನಗೆ ಆಸಕ್ತಿ ಮೂಡ್ತು. ಇವತ್ತು ನಾನು ಆಕಾಶವಾಣಿಯಲ್ಲಿ ಹಾಡ್ತಾ ಇದ್ದೀನಿ ಅಂದರೆ ಬಹುಶಃ ನನಗಿಂತ ಜಾಸ್ತಿ ನನ್ನ ಅಪ್ಪ ಅಮ್ಮನಿಗೆ ಸಂತೋಷ ಆಗಿರುತ್ತೆ ಅನ್ಕೋತೀನಿ. ಸಣ್ಣವ್ರು ಇರಬೇಕಾದ್ರೆ ತಾವು ಕೊಂತಿ ಗುಡಿಗೆ ಹೋಯ್ತಾ ಇದ್ರಿ. ಕಾರ್ತಿಕ್ ಮಾಸದಲ್ಲಿ ಕೊಂತಿ ಪೂಜೆ ಮಾಡುವಾಗ ಹಾಡ್ತಾ ಇದ್ರು ಅಲ್ಲಿ ಮಹಿಳೆಯರೆಲ್ಲ ಕುಂತ್ಕೊಂಡು ಅಂತ. ಆ ಕೊಂತಿ ಪೂಜೆ ನಿಮ್ಮೂರಲ್ಲಿ ಹೇಗೆ ಆಗ್ತಾ ಇತ್ತು? ಹೇಗೆಲ್ಲ ಆಚರಣೆಗಳು ಎಲ್ಲ ಆಗ್ತದೆ, ಸಂಪ್ರದಾಯಗಳು ಹೇಗಿತ್ತು ಅನ್ನೋದ್ರ ಬಗ್ಗೆ ಹೇಳ್ತೀರಾ? ಪ್ರತಿ ಕಾರ್ತಿಕ್ ಮಾಸದಲ್ಲೂ ಈ ಊರಿನ ಎಲ್ಲ ಬೀದಿಗಳಲ್ಲೂ ನಮ್ಮ ಹಳ್ಳಿಗಳಲ್ಲಿ ಕೊಂತಿ ಪೂಜೆ ಮಾಡೋ ರೂಢಿ ಇದೆ. ಹೊಲದಲ್ಲಿ ಕೆಲಸ ಮಾಡಿ ದಣದ್ ಬಂದು ಊಟ ಮಾಡಿ ರಾತ್ರಿ 8 ಗಂಟೆ ಹೊತ್ತಿಗೆ ಹೆಂಗಸರು ಸೀಮೆಣ್ಣೆ ದೀಪ, ಹರಳೆಣ್ಣೆ ದೀಪ ಹಿಡ್ಕೊಂಡು ಕೊಂತಿ ಗುಡಿಲಿ ಎಲ್ಲರೂ ಸೇರ್ತಾರೆ. ಮೊದಲೆಲ್ಲ ಮರದಿಂದ ಮಾಡಿರೋ ಕೊಂತಿ, ಕಲ್ಲಲ್ಲಿ ಮಾಡಿರೋ ಕೊಂತಿ ಅದನ್ನು ಪೂಜಿಸ್ತಿದ್ರು. ಈಗ ದೇವಿ ಮುಖ ಮಾಡಿ ಅದನ್ನು ಕೊಂತಿನ ಪೂಜಿಸ್ತಾರೆ. ಹುಚ್ಚೆಳು ಹೂವು, ಜಾಜಿ ಹೂವು, ಯಾವ್ಯಾವುದು ಊರಲ್ಲಿ ಸಿಗುತ್ತಲ್ಲ ಆ ಹೂಗಳನ್ನೆಲ್ಲ ಕೊಂತಿ ಗುಡಿಗೆ ತೊಗೊಂಡು ಬಂದು ಕುಂತಿಗೆ ಅರ್ಪಿಸ್ಬಿಟ್ಟು ಕೊಂತಿಗೆ ಅರಿಶಿನ ಕುಂಕುಮ ದೀಪ ಹಚ್ಚಿ ಕೊಂತಿ ಹಾಡುಗಳನ್ನ ಹಾಡ್ತಾ ಹೋಗ್ತಾರೆ. ಈ ಹಾಡುಗಳು ಕತೆ ರೀತಿಯಲ್ಲಿ ಇರೋದಿಲ್ಲ, ಇವು ಬಿಡಿ ಗೀತೆಗಳು. ಒಬ್ರು ಹಾಡಿದ್ರೆ ಮಿಕ್ದವರೆಲ್ಲ ಸೊಲ್ಲು ಹಾಕ್ತಾರೆ. ಹೀಗೆ ಕಾರ್ತಿಕ್ ಮಾಸ ಪೂರ್ತಿ ಕೊಂತಿ ಪೂಜೆ ನಡೀತಾನೆ ಇರುತ್ತೆ. ಕೊನೆಯ ದಿನ ಕಡೆ ಕಾರ್ತಿಕ್ ಸೋಮವಾರ ಕೊಂತಿ ಬಿಡೋ ಕಾರ್ಯಕ್ರಮ ಇರುತ್ತೆ. ಅವತ್ತಿನ ದಿನ ಎಲ್ಲರ ಮನೆಯಿಂದಲೂ ಬೇರೆ ಬೇರೆ ತಿಂಡಿಗಳನ್ನ ಮಾಡಿ ಕೊಂತಿ ಗುಡಿಗೆ ತರ್ತಾರೆ. ಹುಡುಗರು ಬೇರೆ ಬೇರೆ ವೇಷಗಳನ್ನ ಹಾಕ್ತಾರೆ. ನಾವು ಹೇಗೆ ಗಣೇಶನನ್ನು ವಿಸರ್ಜನೆ ಮಾಡ್ತೀವೋ ಹಾಗೆ ಕೊಂತಿ ದೇವಿಯನ್ನು ತವ್ರ ಮನೆಯಿಂದ ತನ್ನ ಗಂಡನ ಮನೆಗೆ ಕಳಿಸ್ಕೊಡೋ ಒಂದು ಪದ್ಧತಿ ಅಲ್ಲಿ ಜರುಗುತ್ತೆ. ತುಂಬ ವಿಜೃಂಭಣೆಯಿಂದ ಈ ಸಂಪ್ರದಾಯ ನಡೆಯುತ್ತೆ ಸರ್. ಕೊಂತಿ ಬಿಡೋದು ಅಂದರೆ ಕೊಂತಿ ಮೂರ್ತಿಯನ್ನು ತೆಗೆದು ಒಂದು ಕುಕ್ಕೆಯಲ್ಲಿ ಬಟ್ಟೆಯಲ್ಲಿ ಸುತ್ತಿ ಅಟ್ಟದ ಮೇಲೆ ಇಟ್ಬಿಡ್ತಾರೆ. ಇನ್ನು ಮುಂದಿನ ವರ್ಷ ಕಾರ್ತಿಕ್ ಮಾಸದಲ್ಲೇ ಅದನ್ನು ಹೊರಗೆ ತೆಗೆಯೋದು. ಈಗ ಕೊಂತಿ ಮೂರ್ತಿಯನ್ನು ಮಾಡಿಕೊಂಡ್ರೆ ಅದನ್ನು ಎಲ್ಲೂ ತೆಗೆದುಕೊಂಡು ಹಾಕ್ದೇನೆ ಮನೆಯ ಒಳಗಡೆ ಅದನ್ನು ಇಟ್ಕೊಳ್ಳುವಂಥದ್ದು. ಆದರೆ ಮೊದಲೆಲ್ಲ ಮಣ್ಣಿನಲ್ಲಿ ಕೊಂತಿಯನ್ನು ಮಾಡ್ತಾಯಿದ್ರು. ಆವಾಗ
ಅವರೇ ಮೇಳೆಗೆ ಹೋಗಿ ತೆಗೆದುಕೊಂಡೋಗಿ ಬಿಟ್ಬಿಡ್ತಾ ಇದ್ರು ಅಂತ ಕೇಳ್ಪಟ್ಟಿದ್ದೀನಿ. ಅದೇನಾದ್ರು ತಮ್ಮ ಊರಲ್ಲಿ ಇತ್ತಾ? ಹೌದು ಸರ್, ನೀವು ಹೇಳಿದ ಸರಿ. ಮಣ್ಣಿನಲ್ಲಿ ಕೊಂತಿನ ಮಾಡಿ ಅದನ್ನ ಒಂದು ಕುಕ್ಕೆಲಿ ಇಟ್ಕೊಂಡು ಅವರೆಕಾಳು ಹೊಲದಲ್ಲಿ ಕೊಂತಿನ ಬಿಟ್ಟು ಬರ್ತಾರೆ. ಈ ಕೊಂತಿ ಗೀತೆಗಳು ಬಿಡಿ ಹಾಡುಗಳು ಹಾಡ್ತಾ ಇದ್ರು ಅಂತ ತಾವು ಹೇಳಿದ್ರಲ್ಲ, ಒಂದು ಬಿಡಿ ಗೀತೆಯನ್ನ ಹಾಡ್ತೀರಾ ಈಗ? ಹಾಡ್ತೀನಿ. ಮೂಡಲ್ ಬೀದ್ಯವ್ರೇ ಮುತ್ತೈದೇರೆ ನೀವು ಬನ್ನಿ, ಮೂಡಲ್ ಬೀದ್ಯವ್ರೇ ಮುತ್ತೈದೇರೆ ನೀವು ಬನ್ನಿ, ಕೊಂತಂ ಕುಂತಾಳ ಹಾಸ ಮ್ಯಾಲ ಕೊಣಣೆ ನಂದನ ವನವೇ, ತೆಂಕಲ್ ಬೀದ್ಯವ್ರೇ ಕೆಂಪೀರೆ ನೀವು ಬನ್ನಿ, ತೆಂಕಲ್ ಬೀದ್ಯವ್ರೇ ಕೆಂಪೀರೆ ನೀವು ಬನ್ನಿ, ಕೊಂತಂ ಕುಂತಾಳ ಹಾಸ ಮ್ಯಾಲ ಕೊಣಣೆ ನಂದನ ವನವೇ, ಬಡಗಲ್ ಬೀದ್ಯವ್ರೇ ಬೆಡಗೀರೆ ನೀವು ಬನ್ನಿ, ಬಡಗಲ್ ಬೀದ್ಯವ್ರೇ ಬೆಡಗೀರೆ ನೀವು ಬನ್ನಿ, ಕೊಂತಂ ಕುಂತಾಳ ಹಾಸ ಮ್ಯಾಲ ಕೊಣಣೆ ನಂದನ ವನವೇ, ಒಂದು ಚೊಂಬಿಗೆ ತುಂಬಿ ಶ್ರೀಗಂಧ್ಯಾವ ಜಂಬು ಜಲದ ಮರದಡಿ ಕೊಣಣೆ ನಂದನ ವನವೇ, ಜಂಬು ಜಲದ ಮರದಲ್ಲಿ ಮುತ್ತೈದ್ಯಾರು ಕೊಂತಿಗಾರುತಿಯ ಬೆಳಗಿರೋ ಕೊಣಣೆ ನಂದನ ವನವೇ, ಕೊಂತಿಗಾರುತಿಯ ಏನಂತ ಬೆಳಗಿರೋ ಕಟ್ಟಿದ ಈ ಮೂಕರೆಯಲಿ ಕೊಣಣೆ ನಂದನ ವನವೇ, ಕಟ್ಟಿದ ಈ ಮೂಕರೆಯಾಲಿ ಧರುಮಾರೆ ಮೆಟ್ಟಿದ ಭೂಮಿ ಬೆಳೆಯಲಿ ಕೊಣಣೆ ನಂದನ ವನವೇ, ಅಣ್ಣೆಯ ಹೂವ ಸಣ್ಣಣ್ಣ ಕೊಯ್ತಂದ ಸಣ್ಣ ವಸ್ತ್ರದ ಕೊಂತಿ ಮುಡಿ ಬಾರೆ ಕೊಣಣೆ ನಂದನ ವನವೇ, ಸಣ್ಣ ವಸ್ತ್ರದ ಕೊಂತಿ ಮುಡಿ ಬಾರೆ ಆ ಹೂವ ಸಣ್ಣಣ್ಣ ತಂದನ ಹೊಸ ಹೂವ ಕೊಣಣೆ ನಂದನ ವನವೇ, ಮುತ್ತಿನ ಮಂಚಕ್ಕ 300 ದೀವಿಗೆ ಮುದ್ದು ಪಾಂಡವರು ಹೊರಗಿರುವ ಕೊಣಣೆ ನಂದನ ವನವೇ, ಮುದ್ದು ಪಾಂಡವರು ಹೊರಗಿದೊತ್ತಿನಲ್ಲಿ ಹರಿದಾವೋ 2 ಎಳನಾಗ್ರು ಕೊಣಣೆ ನಂದನ ವನವೇ, ಹರಿದಾವೋ 2 ಎಳನಾಗ್ರು ಮರಿಯಾಗಿ ಕಂಡವರು ಅವರು ಸಪೂನವ ಕೊಣಣೆ ನಂದನ ವನವೇ, ಹಲಸಿನಲ್ಗಂಬ ಹಲಸಿನ ತೋಲುಗಂಬ ಹಲಸಿನಲ್ಗಲಿ ಅದ ಗುಡಿ ಕೊಣಣೆ ನಂದನ ವನವೇ, ಹಲಸಿನಲ್ಗಲಿ ಹದ ಗೂಡಿಗೆ ದಾರೆ ನಮ್ಮ ಹರ್ಸಿಕೊಂತಮ್ನ ಅರಮನಿಯ ಕೊಣಣೆ ನಂದನ ವನವೇ. ಶ್ರೀದೇವಿ ಅವರೇ, ತಾವು ಉನ್ನತ ವ್ಯಾಸಂಗ ಮಾಡಲಿಕ್ಕೋಸ್ಕರ ಬರ್ತೀರಿ. ಮೈಸೂರಿನ ಮಹಾರಾಣಿ ಸೈನ್ಸ್ ಕಾಲೇಜ್ನಲ್ಲಿ ತಾವು ಸೇರ್ಕೊಳ್ತೀರಿ. ಅಲ್ಲಿ NSSನ ಬಹಳ ಸಕ್ರಿಯ ವಿದ್ಯಾರ್ಥಿನಿಯಾಗಿ ತಾವು ಇರ್ತಿದ್ರಿ. ಆ NSSನಲ್ಲಿ ಇದ್ದಂಥ ಸಂದರ್ಭದಲ್ಲಿ ಜನಪದ ಗೀತೆಗಳನ್ನು ಹಾಡಿ ಒಂದಷ್ಟು ಪ್ರಚಾರವನ್ನು ಮಾಡ್ತಾ ಇದ್ರಿ. ಅಲ್ಲಿ ಸಿಕ್ಕಂಥ ನಿಮಗೆ ಪ್ರೋತ್ಸಾಹ ಹೇಗಿತ್ತು? NSS ಅಂದರೆ ರಾಷ್ಟ್ರೀಯ ಸೇವಾ ಯೋಜನೆ. ಇದು ನನ್ನ ಕಾಲೇಜ್ ಡೇಸ್ನಲ್ಲಿ ನನ್ನ ಜೀವನದಲ್ಲಿ ಸಿಕ್ಕಂಥ ಒಂದು ದೊಡ್ಡ ಅವಕಾಶ ಸರ್. ನಿರ್ಮಲಾ ಮೇಡಮ್ ಅಂತ ಹಿಂದಿ ಪ್ರೊಫೆಸರ್ ಅವರು NSS ಆಫೀಸರ್ ಆಗಿದ್ದರು ಮಹಾರಾಣಿ ಸೈನ್ಸ್ ಕಾಲೇಜಲ್ಲಿ. ನಿರ್ಮಲಾ ಮೇಡಮ್ ಹಲವಾರು ಸಮಾಜ ಸೇವಾ ಕಾರ್ಯಗಳಲ್ಲಿ ತೊಡಗಿಕೊಂಡವರು. ಹಾಗೆ ಹಲವಾರು ಯುವಕ ಯುವತಿಯರನ್ನು ಪ್ರೋತ್ಸಾಹಿಸಿ ಸಮಾಜ ಸೇವೆಯಲ್ಲಿ ತೊಡಗುವಂತೆ ಪ್ರೋತ್ಸಾಹ ಮಾಡ್ತಾನೆ ಇದ್ದಾರೆ. ನಾನು ಕಾಲೇಜ್ ಟ್ಯಾಲೆಂಟ್ ಶೋನಲ್ಲಿ ಕಾಂಪಿಟೇಷನ್ಗಳಲ್ಲಿ ಹಾಡ್ತಾ ಇದ್ದೆ. ನನ್ನ ಗುರುತಿಸ್ಬಿಟ್ಟು ನೀನು NSSಗೆ ಸೇರ್ಕೋ, ನಿನ್ನ ಪ್ರತಿಭೆನ ತೋರಿಸೋಕ್ಕೆ ಸುಮಾರು ವೇದಿಕೆ ನಿನ್ಗೆ ಸಿಗುತ್ತೆ ಅಲ್ಲಿ, ಹಾಗೆ ಸಮಾಜ ಸೇವೆ ಕೂಡ ಮಾಡೋಕ್ಕೆ ಅವಕಾಶ ಇದೆ ಅಲ್ಲಿ ಅಂತ ಹೇಳಿದ್ರು. ಹೀಗೆ ನಾನು ಬೇರೆ ಬೇರೆ NSS ಕ್ಯಾಂಪ್ಗಳಿಗೆ ಹೋದಾಗ ಅಲ್ಲಿ PK ರಾಜಶೇಖರ್ ಅಂತ ಜನಪದ ವಿದ್ವಾಂಸರು, ಹವ್ಯಾಸಿ ಗಾಯಕರುಗಳು ಮತ್ತು ಬೇರೆ ಜಿಲ್ಲೆಗಳಿಂದ ಬರುವಂಥ ಶಿಬಿರಾರ್ಥಿಗಳು ಇವರೆಲ್ಲರೂ ಜನಪದ ಗೀತೆಗಳನ್ನ ಹಾಡುವುದನ್ನು ಕೇಳ್ತಾನೆ ಇದ್ದೆ. ಹಾಗೆ ನಮಗೆ ಕ್ಯಾಂಪ್ನಲ್ಲಿ ಸ್ಟೇಜ್ ಮೇಲೆ ಹಾಡೋ ಅವಕಾಶ ದಿನಾಲೂ ಸಿಗ್ತಾಯಿತ್ತು. ನನ್ನ ಪ್ರತಿಭೆಯನ್ನು ಗುರುತಿಸ್ಕೊಳ್ಳೋಕ್ಕೆ ಅಲ್ಲಿ ನನಗೊಂದು ಅವಕಾಶ ಸಿಕ್ತು. ಹಾಗೆ ರಂಗಾಯಣದಲ್ಲಿ ಥಿಯೇಟರ್ ಆ್ಯಕ್ಟಿವಿಟೀಸ್ನಲ್ಲಿ ಕೂಡ ಭಾಗವಹಿಸ್ತಾ ಇದ್ದೆ. ಅಲ್ಲಿ ಕೂಡ ಹಲವಾರು ನಮ್ಮ ಮೈಸೂರಿನಲ್ಲಿರುವ ಹವ್ಯಾಸಿ ಜನಪದ ಗಾಯಕರುಗಳಿಂದ ನನಗೆ ಕಲಿಯೋ ಅವಕಾಶ ಸಿಕ್ತು ಸರ್. NSS ನಿಮ್ಮ ಬದುಕಿನಲ್ಲಿ ಒಂದು ಬಹಳ ಮಹತ್ವದ ಮೈಲಿಗಲ್ಲನ್ನು
ಪಡ್ಕೊಳ್ಳೋದಕ್ಕೆ ಅವಕಾಶವನ್ನ ಮಾಡಿಕೊಡ್ತು. ಈಗ ಮತ್ತೊಂದು ಕೊಂತಿ ಗೀತೆಯನ್ನ ಹಾಡಿ. ಹುಚ್ಚೆಳವಲಕ ಹೋದಳು ಕೊಂತಮ ಹುಚ್ಚೆಳ ಹೂವ ಉಗರಲಿ ತುಂಬಿಕೊಂಡು ರಂಬದ ಮೇಲೆ ಪಿಡಿತಾಳು. ಅಕ್ಕಯ್ಯ ಪಂಜರದ ಗಿಣಿಯೇ ನೋಡು ಗಿಣಿಯೇ, ಗಿಣಿ ಗಿಣಿಗೆಲ್ಲ ಹೊಡೆದವ್ರ್ಯಾರ ನೀಲಮ ದುಃಖ ಪಡುತ್ತಾರೆ. ಅಕ್ಕಯ್ಯ ಪಂಜರದ ಗಿಣಿಯೇ ನೋಡು ಗಿಣಿಯೇ, ಅವರೆಯ ಹೊಲಕ ಓದಳು ಕೊಂತಮ ಅವರೆಯ ಹೂವ ಉಗರಲಿ ತುಂಬಿಕೊಂಡು ರಂಬದ ಮೇಲೆ ಪಿಡಿತಾಳು. ಅಕ್ಕಯ್ಯ ಪಂಜರದ ಗಿಣಿಯೇ ನೋಡು ಗಿಣಿಯೇ, ಗಿಣಿ ಗಿಣಿಗೆಲ್ಲ ಹೊಡೆದೋರ್ಯಾರ ನೀಲಮ ದುಃಖ ಪಡುತ್ತಾಳೆ. ಅಕ್ಕಯ್ಯ ಪಂಜರದ ಗಿಣಿಯೇ ನೋಡು ಗಿಣಿಯೇ, ಹಟ್ಟಿಯ ಮುಂದೊಂದು ಕಿತಲಿಯ ಮರ ಹುಟ್ಟಿ ಕಿತಲಿಯ ಹಣ್ಣು ಬೆಳೆ ಬಂದು ಗಿಜಿಲಲಿ ಹೊತ್ತಲ್ಲೋಗೋ ಮಳೆ ದೇವ. ಮಳೆ ನರ ಉಯ್ಯಲಿ ಕೆರೆ ನರ ತುಂಬಲಿ ಸುರುಗಿರಿ ಸಾಲು ಸುರಿಯಾಲಿ. ಅಕ್ಕಯ್ಯ ಪಂಜರದ ಗಿಣಿಯೇ ನೋಡು ಗಿಣಿಯೇ, ಗಿಣಿ ಗಿಣಿಗೆಲ್ಲ ಒಡೆದವ್ರ್ಯಾರ ನೀಲಮ ದುಃಖ ಪಡುತ್ತಾರೆ. ಅಕ್ಕಯ್ಯ ಪಂಜರದ ಗಿಣಿಯೇ ನೋಡು ಗಿಣಿಯೇ, ಹಟ್ಟಿಯ ಮುಂದೊಂದು ಲಿಂಬಿಯ ಮರ ಹುಟ್ಟಿ ಲಿಂಬಿಯ ಹಣ್ಣು ಬೆಳೆ ಬಂದು ಗಿಜಿಲಲಿ ಹೊತ್ತಲ್ಲೋಗೋ ಮಳೆ ದೇವ. ಮಳೆ ನರ ಉಯ್ಯಲಿ ಕೆರೆ ನರ ತುಂಬಲಿ ಸುರುಗಿರಿ ಸಾಲು ಸುರಿಯಾಲಿ. ಅಕ್ಕಯ್ಯ ಪಂಜರದ ಗಿಣಿಯೇ ನೋಡು ಗಿಣಿಯೇ, ಗಿಣಿ ಗಿಣಿಗೆಲ್ಲ ಹೊಡೆದವ್ರ್ಯಾರ ನೀಲಮ ದುಃಖ ಪಡುತ್ತಾರೆ. ಅಕ್ಕಯ್ಯ ಪಂಜರದ ಗಿಣಿಯೇ ನೋಡು ಗಿಣಿಯೇ. ಒಂದೆಲ ತಾರ್ಸಿ ಒಂದ್ ಕೊಂತಿ ಪೂಜಿ ಇಂಬಿ ಗೋದಣ್ಣ ಏನೇನು ತಂದ. ಹಿಂಬಾಳೆ ತಂದ, ಮುಂಬಾಳೆ ತಂದ, ಹೊಂಬಳೆ ತಂದ. ಅಚ್ಚಚ್ಚ ಎಳಲಿಂಗವೋ ನಮ್ ಕೊಂತವ್ಗೆ ನಿಚ್ಚಾಳೊಂದೈ ಭೋಗವೋ, ನಮ್ ಕೊಂತವ್ಗೆ ನಿಚ್ಚಾಳೊಂದೈ ಭೋಗವೋ. ಎರಡ್ನೆಲ ತಾರ್ಸಿ ಎರಡ್ ಕೊಂತಿ ಪೂಜಿ ಇಂಬಿ ಗೋದಣ್ಣ ಏನೇನು ತಂದ. ಹಿಂಬಾಳೆ ತಂದ, ಮುಂಬಾಳೆ ತಂದ, ಹೊಂಬಳೆ ತಂದ. ಅಚ್ಚಚ್ಚ ಎಳಲಿಂಗವೋ ನಮ್ ಕೊಂತವ್ಗೆ ನಿಚ್ಚಾಳೊಂದೈ ಭೋಗವೋ, ನಮ್ ಕೊಂತವ್ಗೆ ನಿಚ್ಚಾಳೊಂದೈ ಭೋಗವೋ. ಶ್ರೀದೇವಿ ಅವರೇ, ತಾವು ಜನಪದ ಗೀತೆಗಳನ್ನು ಕಲಿಯೋದರ ಜೊತೆಗೆ ಮತ್ತಷ್ಟು ಜನಕ್ಕೆ ಗೊತ್ತಾಗಲಿ ಅನ್ನುವ ಕಾರಣಕ್ಕೋಸ್ಕರ ಈ ತಂತ್ರಜ್ಞಾನದ ಮೂಲಕ ಒಂದಷ್ಟು ಜನರಿಗೆ ಜನಪದ ಗೀತೆಗಳನ್ನು ಪರಿಚಯಿಸುವಂತಹ ಪ್ರಯತ್ನಕ್ಕೆ ತಾವು ಮುಂದಾಗಿದ್ದೀರಿ. ಯೂಟ್ಯೂಬ್ನಲ್ಲೂ ಕೂಡ ತಾವು ಜನಪದ ಗೀತೆಗಳನ್ನು ಹಾಡಿ ಪ್ರಚುರ ಪಡಿಸ್ತಾ ಇದ್ದೀರಿ. ಅದರಲ್ಲಿ ಹಾಡಬೇಕು ಅಂತ ತಮಗೆ ಯಾಕೆ ಅನ್ನಿಸ್ತು, ಮತ್ತು ಇಂಥ ಗೀತೆಗಳನ್ನು ಯಾಕೆ ಪ್ರಚಾರ ಮಾಡಬೇಕು ಅಂತ ತಮಗೆ ಅನ್ನಿಸ್ತು? ಕೆಮಿಸ್ಟ್ರಿನಲ್ಲಿ ಮಾಸ್ಟರ್ಸ್ ಮಾಡಿ ಹಲವಾರು ಶಾಲೆಗಳಲ್ಲಿ ಸೈನ್ಸ್ ಅಧ್ಯಾಪಕಿಯಾಗಿ ಕೂಡ ನಾನು ಕೆಲಸ ಮಾಡ್ತಾ ಇದ್ದೆ. ಅದ್ರ ಜೊತೆಗೆ ಸ್ಕೂಲ್ನಲ್ಲಿ ನಡೀತಿದ್ದ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಕನ್ನಡ ಹಾಡುಗಳನ್ನ ಮಕ್ಕಳಿಗೆ ಕಲಿಸ್ತಾ ಇದ್ದೆ. ಹೀಗಿರುವಾಗ ನನ್ನ ಮದುವೆಯಾಗಿ ಮಕ್ಕಳಾದ ಮೇಲೆ ಈ ಸಾಮಾಜಿಕ ಜಾಲತಾಣದ ಕ್ರಾಂತಿನ ನೋಡಿ ಮನೆಯಿಂದಲೇ ಈ ಕೆಲಸವನ್ನು ಮುಂದುವರಿಸ್ಬೋದು ಅಂತ ಅನ್ನಿಸ್ತು. ಅದರಲ್ಲೂ ನಶಿಸಿ ಹೋಗ್ತಿರೋ ಜನಪದವನ್ನು ಉಳಿಸ್ಬೇಕು ಅನ್ನಿಸ್ತು. ಬಹುಶಃ ಇನ್ನೊಂದು ತಲೆಮಾರಿಗೆ ನಮ್ಮ ಹಳಬರು ಹಾಡ್ತಿದ್ದ ಹಲವಾರು ಜನಪದ ಹಾಡುಗಳು ನಶಿಸಿ ಹೋಗ್ಬಿಡ್ಬೋದು ಅಂತ ಅನಿಸಿ ನನಗೆ ತಿಳಿದ ಮಟ್ಟಿಗೆ ಜನಪದ ಹಾಡುಗಳನ್ನ ಅರ್ಥ ಸಮೇತ ಜನರಿಗೆ ವಿವರಿಸಿ ಅದನ್ನು ಎಷ್ಟು ಸಹಜವಾಗಿ ಹಾಡ್ಬೋದೋ ಅಷ್ಟು ಸಹಜವಾಗಿ ಹಾಡಿ ಯೂಟ್ಯೂಬಲ್ಲಿ ಹಾಕೋ ಪ್ರಯತ್ನ ಮಾಡ್ತಾ ಇದ್ದೀನಿ. 15,000 ಸಬ್ಸ್ಕ್ರೈಬರ್ಸ್ ಈಗ ಇದ್ದಾರೆ ಸರ್. ನನ್ನ ಯಜಮಾನರು ನಚಿಕೇತ್ ಅಂತ ಸಾಫ್ಟ್ವೇರ್ ಇಂಜಿನಿಯರ್. ನನ್ನ ಎಲ್ಲ ಪ್ರಯತ್ನಕ್ಕೆ ನನಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ ಸರ್. ಇಷ್ಟೆಲ್ಲ ಜನಪದದ ಬಗ್ಗೆ ತಮಗೆ ಆಸಕ್ತಿ ಇದೆ. ಏನಾದರೂ ಹೊಸ ಗೀತೆಗಳನ್ನು ಕಲಿಬೇಕು, ಹಳ್ಳಿಗಳಲ್ಲಿರುವಂತಹ ಜನಪದ ಮಹಿಳೆಯರು ಹಾಡುವಂತಹ ಮೂಲ ಧಾಟಿಯ ಗೀತೆಗಳನ್ನು ಕಲಿಬೇಕು ಅಂತ ತಮಗೆ ಅನಿಸಿದೆಯಾ? ಹೇಗೆ? ನೀವು ಹೇಳಿದ್ದು 100% ಸತ್ಯ. ನನ್ನ ಉದ್ದೇಶ ಯೂಟ್ಯೂಬ್ ಚಾನಲ್ ಮೂಲಕ ಆಗಿರ್ಬೋದು ಅಥವಾ ಆಕಾಶವಾಣಿ ಮೂಲಕ ಆಗಿರ್ಬೋದು, ಇಂತಹ ಜನಪದ ರತ್ನಗಳನ್ನ ಗುರುತಿಸಿ ಅವ್ರ ಹತ್ರ ಹಳ್ಳಿಗಳಿಗೆ ಹೋಗಿ ಅಲ್ಲಿ ಅವರಿಂದ ಕಲಿತು ಸಂಗ್ರಹಿಸಿ ಹಾಡಿ ನಮ್ಮ ಈ ಪೀಳಿಗೆಯ ಜನರಿಗೆ ಜನಪದದ ಸೊಗಡನ್ನು ಮತ್ತು ಅದರ ಹಿಂದೆ ಇರುವಂತಹ ಆಳವಾದ ತತ್ವವನ್ನು ನಮ್ಮ ಜನರಿಗೆ ತಲುಪಿಸ್ಬೇಕು ಅನ್ನೋದು ನನ್ನ ಉದ್ದೇಶ ಸರ್.
ಯಾಕೆ ಅಂತಂದರೆ ತಾವು ಯೂಟ್ಯೂಬ್ ಚಾನಲಲ್ಲಿ ಕಾಣಿಸ್ಕೊಳ್ತಾ ಇದ್ರಿ, ಅಲ್ಲಿ ಜನಪದ ಗೀತೆಯನ್ನು ಹಾಡುವುದರ ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತಹ ಕೆಲವು ವಿವರಗಳನ್ನು, ಅದರ ಹಿನ್ನೆಲೆಯನ್ನೆಲ್ಲ ಕೊಡ್ತಾ ಇದ್ದೀರಿ. ನಿಮ್ಮಂಥ ಯುವ ಗಾಯಕಿಯರು ಅಥವಾ ಗಾಯಕರು ಈ ರೀತಿಯ ಹಳ್ಳಿಗಳ ಕಡೆಗೆ ತಮ್ಮ ಪಯಣವನ್ನು ಬೆಳೆಸಿದ್ರೆ ಒಂದಷ್ಟು ಮೌಲ್ಯಯುತವಾದಂಥ ಸಂಗ್ರಹ ಸಿಗುತ್ತೆ. ಆ ಮೂಲಕ ತಾವೇ ಹೇಳಿದ ಹಾಗೆ ಮುಂದಿನ ತಲೆಮಾರಿಗೆ ಇದನ್ನು ನಾವು ಒಂದು ಬಳುವಳಿಯಾಗಿ ಕೊಟ್ಟ ಹಾಗೆ ಆಗುತ್ತೆ. ಈಗ ತಂತ್ರಜ್ಞಾನ ಬಹಳ ವಿಪುಲವಾಗಿ ಬೆಳೀತಾ ಇದೆ. ತಂತ್ರಜ್ಞಾನದ ಮೂಲಕ ವೇಗವಾಗಿ ನಾವು ವಿಚಾರಗಳನ್ನು ಮತ್ತು ವಿವೇಕಗಳನ್ನು ತಲುಪಿಸುವಂತಹ ಒಂದು ಅವಕಾಶಗಳು, ಸಾಧ್ಯತೆಗಳು ಹೆಚ್ಚಾಗಿ ಇವೆ. ಈ ನಿಟ್ಟಿನಲ್ಲಿ ಜಾನಪದವನ್ನು ಕೂಡ ನಾವು ಬಹಳ ಬೇಗ ಜನರಿಗೆ ಮುಟ್ಟಿಸಬಹುದು. ಈಗ ಶ್ರೀದೇವಿಯವರೇ, ತಾವು ಅರ್ಜುನ ಜೋಗಿ ಹಾಡನ್ನು ತುಂಬ ಚೆನ್ನಾಗಿ ಹಾಡ್ತೀರಿ. ಅರ್ಜುನ ಜೋಗಿ ಹಾಡು ತಾವು ಯಾರಿಂದ ಕಲಿತ್ರಿ? ಅರ್ಜುನ್ ಜೋಗಿ ಹಾಡು ನಾನು ಕೇಳಿದ್ದು PK ರಾಜಶೇಖರ್ ಸರ್ ಅವರು ಆಕಾಶವಾಣಿಯಲ್ಲಿ ಹಾಡಿದ್ದನ್ನು ಕೇಳಿದ್ದೆ ಸರ್. ಹಾಗೆ ಯೂಟ್ಯೂಬಲ್ಲಿ ಕೆಲವರು ಹಾಡಿದ್ದಾರೆ. ಇತ್ತೀಚೆಗೆ ರಾಜಶೇಖರ್ ಸರ್ ಅವರು ಸಂಗ್ರಹಿಸಿರೋ ಅರ್ಜುನ ಜೋಗಿ ಪುಸ್ತಕ ನನಗೆ ಸಿಕ್ತು. ಅದನ್ನು ನೋಡಿದ ಮೇಲೆ ಆ ಹಾಡನ್ನೇ ಇಲ್ಲಿ ಹಾಡಬೇಕು ಅಂತ ಅನಿಸಿ ಇಲ್ಲಿ ಹಾಡಿದ್ದೀನಿ. ಅರ್ಜುನ ಜೋಗಿ ಹಾಡು ಬಹಳ ಸ್ವಾರಸ್ಯಕರವಾಗಿರುವಂಥದ್ದು. ಅರ್ಜುನ ಮತ್ತು ದ್ರೌಪದಿ ಪಗಡೆಯನ್ನು ಆಡುವ ಸಂದರ್ಭದಲ್ಲಿ ಅವರು ಪಂಥವನ್ನು ಕಟ್ಕೊಳ್ತಾರೆ, ಪಣವನ್ನು ಕಟ್ಕೊಳ್ತಾರೆ. ಅದೇ ಬೆಟ್ಟಿಂಗ್ ಅಂತ ನಾವೇನು ಹೇಳ್ತೇವೆ ಅದನ್ನು ಕಟ್ಕೊಳ್ತಾರೆ. ಏನಾದರೂ ನಾನು ಸೋತ್ರೆ ಒಂದು ಮನೆಯ ದಾಸಿಯಾಗಿ ನಾನು ಕೆಲಸವನ್ನು ಮಾಡ್ತೇನೆ ಅಂಥೇಳಿ ದ್ರೌಪದಿ ಹೇಳ್ತಾಳೆ. ನೀವೇನಾದರೂ ಸೋತ್ರೆ ನೀವು ಜೋಗಿ ವೇಷವನ್ನು ಧರಿಸ್ಕೊಂಡು ಊರೂರು ಸುತ್ತಬೇಕು ಅಂಥೇಳಿ ದ್ರೌಪದಿ ಆ ಪಂಥವನ್ನು ಮಾಡ್ತಾಳೆ. ಆವಾಗ ಅರ್ಜುನ ಸೋಲ್ತಾನೆ ಪಗಡೆ ಆಟದಲ್ಲಿ. ಅವನು ಊರೂರು ಸುತ್ತೋದಕ್ಕೋಸ್ಕರ ಜೋಗಿ ವೇಷವನ್ನು ಹಾಕ್ಕೊಂಡು ಹೋಗ್ತಾನೆ. ಅಲ್ಲಿ ಅರ್ಜುನ ಯಾವ ಯಾವ ಊರಿಗೆ ಹೋಗ್ತಾನೋ ಅರ್ಜುನನ ರೂಪ ಲಾವಣ್ಯವನ್ನು ಕಂಡು, ಅವನ ಸೌಂದರ್ಯವನ್ನು ಕಂಡು ಎಲ್ಲರೂ ಕೂಡ ಮರಳಾಗ್ತಾರೆ. ಅವನು ತಿಗಳರ ಕೇರಿಗೆ ಹೋದರೆ ತಿಗಳರ ಹೆಣ್ಮಕ್ಳು ಅರ್ಜುನನ್ನ ಆಹ್ವಾನಿಸ್ತಾರೆ. ಮತ್ತು ಮುಸ್ಲಿಮರ ಕೇರಿಗೂ ಕೂಡ ಅರ್ಜುನ ಹೋಗ್ತಾನೆ. ಅಲ್ಲೂ ಕೂಡ ಬಹಳ ಗೌರವಯುತವಾಗಿ ಅರ್ಜುನನನ್ನು ಕಾಣುವಂಥದ್ದು ಎಲ್ಲ ಪ್ರಸಂಗಗಳು ಕೂಡ ಅರ್ಜುನ ಜೋಗಿ ಹಾಡಲ್ಲಿ ಬರುತ್ತೆ. ಬಹಳ ಸ್ವಾರಸ್ಯಕರವಾದಂತಹ ಮತ್ತು ಆಕರ್ಷಕವಾದಂಥ ವಿಚಾರಗಳನ್ನು ಒಳಗೊಂಡಿರುವಂತಹ ಒಂದು ಕಾವ್ಯ ಭಾಗ ಅದು. ಮತ್ತು ಇಡೀ ಆ ಅರ್ಜುನ ಜೋಗಿ ಹಾಡನ್ನು ಕೇಳುವ ಸಂದರ್ಭದಲ್ಲಿ ಅರ್ಜುನನ ಬಗೆಯಾಗಲಿ, ಅರ್ಜುನನನ್ನು ಬಯಸುವಂತಹ ಹೆಣ್ಣು ಮಕ್ಕಳ ಬಗೆಯಾಗಲಿ ಯಾವುದೇ ರೀತಿಯ ಕೆಟ್ಟ ಭಾವನೆ ನಮಗೆ ಮೂಡಲಿಕ್ಕೆ ಸಾಧ್ಯ ಇಲ್ಲ. ಒಂದು ಸೌಹಾರ್ದಯುತವಾದಂತಹ ಒಂದು ಸದ್ಭಾವನೆಯನ್ನು ಪ್ರಚುರಪಡಿಸುವಂತಹ, ಪ್ರತಿಷ್ಠಾಪಿಸುವಂತಹ ನೆಲೆಯಲ್ಲಿ ಅದು ಸಾಗ್ತಾ ಹೋಗುತ್ತೆ. ಮತ್ತು ಅದು ನಾಥಪಂಥದ ಹಿನ್ನೆಲೆಯಿಂದ ಕಾವ್ಯ ಹುಟ್ಟಿರೋದ್ರಿಂದ ಅದು ಇನ್ನೊಂದು ಬಹಳ ಮುಖ್ಯವಾದಂಥ ವಿಚಾರ ಏನು ಅಂತಂದರೆ, ನಮ್ಮ ಗರ್ವವನ್ನು ನಾವು ಕಳ್ಕೊಳ್ಬೇಕು ಅಂತಂದರೆ, ನಮ್ಮಲ್ಲಿರುವಂಥ ಅಹಮಿಕೆಯನ್ನು ನಾವು ನಾಶ ಮಾಡಿಕೊಳ್ಬೇಕು ಅಂತಂದರೆ ಜನರ ಮಧ್ಯ ಬಾಳಬೇಕು. ಎಲ್ಲಿ ಬಡತನದಿಂದ ಜನ ಇರ್ತಾರೋ, ಎಲ್ಲಿ ಬದುಕನ್ನು ಪ್ರೀತಿಸ್ತಾ ಇರ್ತಾರೋ, ಎಲ್ಲಿ ಒಬ್ಬರು ಪ್ರತಿಯೊಬ್ಬರನ್ನ ಗೌರವಿಸ್ತಾ ಯಾರೂ ಮೇಲಲ್ಲ ಯಾರೂ ಕೀಳಲ್ಲ ಅನ್ನುವಂತಹ ಧೋರಣೆಯಿಂದ ಬದುಕ್ತಾ ಇರ್ತಾರೋ ಅಂಥವರ ಜಾಗದಲ್ಲಿ ಇದ್ದಾಗ ಮಾತ್ರ ನಮ್ಮ ಅಹಮಿಕೆ ಕೊನೆಗೊಳ್ಳುತ್ತೆ ಅಂಥೇಳಿ. ಆದ್ದರಿಂದ ನಮ್ಮಲ್ಲಿ ಒಂದು ಉಂಚಾವೃತ್ತಿ ಅಂತ ಇದೆ ಪರಂಪರೆಯಲ್ಲಿ. ಉಂಚಾವೃತ್ತಿ ಅಂತಂದರೆ ಅದು ಚರಿಗೆಯನ್ನು ಎತ್ತುವಂಥದ್ದು. ಅಂದರೆ ಎಲ್ಲರ ಮನೆ ಬಾಗಿಲಿಗೆ ಹೋಗಿ ನಿಂತು ದೇಹಿ ಅಂತ ಕೇಳ್ಕೊಳ್ಳುವಂಥದ್ದು ಇದೆಯಲ್ಲ, ಆ ದೇಹಿ ಅಂತ ಕೇಳ್ಕೊಳ್ಳೋದ್ರ ಮೂಲಕ ತನ್ನಲ್ಲಿರುವಂತಹ ಅಹಮ್ಮನ್ನು ಕಳ್ಕೊಳ್ಳುವಂಥದ್ದು. ಈ ಎಲ್ಲ ಹಿನ್ನೆಲೆಯಲ್ಲಿ ಆ ಒಂದು ಪ್ರಸಂಗವನ್ನು ನಾವು ನೋಡಬೇಕಾಗತ್ತೆ. ಅದೇ ರೀತಿ ಅರ್ಜುನನ ಸಂದರ್ಭದಲ್ಲೂ ಕೂಡ ನಮಗೆ ಇದು ಬಹಳ ಮುಖ್ಯ ಆಗುತ್ತೆ. ಅಂಥ ಒಂದು ಗೀತೆಯನ್ನು ನಮ್ಮ ಕೇಳುಗರಿಗೆ ಕೇಳಿಸೋಣ. ಶ್ರೀ ಗುರುವೇ ಜಯತು ಜಯತೋ ಶಿವ ಸುಖದ ಸಾಗರವೇ, ಜಯತು ಜಯತೋ ಶಿವ ಸುಖದ ಸಾಗರವೇ, ಜಯತು ಜಯತೋ ಶ್ರೀಗಿರಿಜೆ ಮುಖ ಪದ್ಮ ದಿನಕರನೆ ಚಂದ್ರಧರ ಭೋಗ ನಂಜುಂಡು ಜಯತೋ, ಚಂದ್ರಧರ ಭೋಗ ನಂಜುಂಡು ಜಯತೋ ಚಿತ್ತಭವಹರನೆ ಜಯತೋ ಶಿವ ಶಿವ ಮುಕ್ತಿದಾಯಕನೆ ಜಯತೋ, ಶಿವ ಶಿವ ಮುಕ್ತಿದಾಯಕನೆ ಜಯತೋ ಹಸ್ತಿನಾಪುರದರಸು ಕಲಿಪಾರ್ಥನರ್ಜುನನ ವಿಸ್ತಾರವ ಕೇಳಿ ಮುಂದೆ, ಜನರೆಲ್ಲ ವಿಸ್ತಾರವ ಕೇಳಿ ಮುಂದೆ ಸ್ಥಿತಿದ
ನಾಯಕನೆ ಜಯತೋ, ವಿದ್ಯಕ್ಕೆ ಮುದ್ದು ವಾರಿಧಿಯ ಜಯತೋ, ವಿದ್ಯಕ್ಕೆ ಮುದ್ದು ವಾರಿಧಿಯ ಜಯತೋ. ವೇದಶಾಸ್ತ್ರಕ್ಕೆ ಮೊದಲು ಆದಿಗಣನಾಥನೆ, ಓದಿ ಸೈ ಪರಮ ಕಥೆಯ ಗಣನಾಥ, ಓದಿ ಸೈ ಪರಮ ಕಥೆಯ. ಆದಿ ಬ್ರಹ್ಮನ ರಾಣಿಯೇ, ಸಕಲ ವೇದಾಗಮಕ್ಕೆ ನೀತ್ರಾಣಿಯೇ, ಸಕಲ ವೇದಾಗಮಕ್ಕೆ ನೀತ್ರಾಣಿಯೇ. ನಾದಿಸುತ್ತ ವೀಣೆಯನು ಕರದಲ್ಲಿ ಪಿಡಿದು ನೀ ಓದಿ ಸೆಮ್ಮಯ ಕಥೆಯ, ಶಾರದಿನಿ ಓದಿ ಸೆಮ್ಮಯ ಕಥೆಯ. ವಂದನೆಯ ಮಾಡಿ ಪೇಳ್ವೆ ಪಾಂಡವರ ನಂದನರ ಚರಿತಲೀಲೆ, ಪಾಂಡುವರ ನಂದನರ ಚರಿತಲೀಲೆ. ಚಂದ್ರವಂಶದ ಅರಸು ಧರ್ಮರಾಯನು ಸಹಿತ ಒಂದಾಗುಟ್ಟಿದರೈವರು, ಪಾಂಡವರು ಒಂದಾಗುಟ್ಟಿದರೈವರು. ಇಂದ್ರನ ಮಗ ಅರ್ಜುನ, ಅವರೊಡನೆ ಮುಂದೆ ಹುಟ್ಟಿರುವ ಭೀಮ, ಅವರೊಡನೆ ಮುಂದೆ ಹುಟ್ಟಿರುವ ಭೀಮ. ಹಿಂದೆ ಮುಂದುಟ್ಟಿದ ನಕುಲ ಸಹದೇವರಿಗೆ ತಂದೆ ಎಂದದಿ ಧರ್ಮಜ, ನಾಲ್ವರಿಗೂ ತಂದೆ ಎಂದದಿ ಧರ್ಮಜ. ಐವರಿಗೆ ಒಬ್ಬಳೋ ನೀತೆ, ದ್ರೌಪದಿಯು ಊರ್ವಿಗತಿ ಚೆಲ್ವೆಯಂತೆ, ದ್ರೌಪದಿಯು ಊರ್ವಿಗತಿ ಚೆಲ್ವೆಯಂತೆ. ಕೌರವಾದಿಗಳನ್ನು ಸಂಹಾರ ಮಾಡುವರ ಐವರಿಗೂ ಸತಿಯಾದಳು, ದ್ರೌಪದಿಯು ಐವರಿಗೂ ಸತಿಯಾದಳು. ದುಷ್ಟ ಕೌರವರಾಯನು, ಅವರೊಡನೆ ಹುಟ್ಟಿದ ದುಶ್ಯಾಸನು, ಅವರೊಡನೆ ಹುಟ್ಟಿದ ದುಶ್ಯಾಸನು. ಅಟ್ಟಾಡಿ ದ್ರೌಪದಿಯ ಸೀರೆಯನ್ನು ಸೆಳೆದಂತ ದುಷ್ಟರೆಲ್ಲರನ್ನು ಕೊಂದು, ಪಾಂಡವರು ದುಷ್ಟರೆಲ್ಲರನ್ನು ಕೊಂದು. ಇಂದ್ರನ ಮಗ ಅರ್ಜುನ, ತಾನಿಂದು ಹೊಂದಿ ಜೋಗ್ಯಾಗಿರ್ಪನ, ತಾನಿಂದು ಹೊಂದಿ ಜೋಗ್ಯಾಗಿರ್ಪನ. ಚಂದ್ರಮುಖಿ ದ್ರೌಪದಿಯಿಂದಗಲಿ ಬಂದಿಹುದು, ಇಂದು ಶೇಖರನೆ ಬಲ್ಲ, ಕೇಳ್ಕುವರ ಇಂದು ಶೇಖರನೆ ಬಲ್ಲ. ಇಂತಪ್ಪ ಚೆಲುವಿಕೆಯನು ನಾವರಿಯೇ ಬೆಂತಪ್ಪ ಜೋಗಿವನು, ನಾವರಿಯೇ ಬೆಂತಪ್ಪ ಜೋಗಿವನು. ಕಂತುಪಿತ ಕಾಮ ಸಂಹರ ಬಲ್ಲನಲ್ಲದೆ ಎಂತೂ ನಾವರಿವೆವಮ್ಮ, ಚೆಲುವಿಕೆಯ ಎಂತೂ ನಾವರಿವೆವಮ್ಮ. ಜೋಗಿ ಬಂದಿಹನು ಎನ್ನುತ್ತ ಮನೆ ಮನೆಯ ನಾಗವೇಣಿಯರು ನಗುತ್ತ, ಮನೆ ಮನೆಯ ನಾಗವೇಣಿಯರು ನಗುತ್ತ. ತೂಗಿದರು ಶಿರವನಿವ ನಾಗಭೂಷಣನೆಂದು, ಆಗಲ ಸತಿಯರುಂದ ಪೊಗಳಿದ ರಾಗಲ ಸತಿಯರುಂದ. ಎತ್ತಲಿಂದಲಿ ಬಂದನೋ ಈ ಜೋಗಿ ಪೃಥ್ವಿಯೊಳಗರಿದು ಎನ್ನುತ್ತ, ಈ ಜೋಗಿ ಪೃಥ್ವಿಯೊಳಗರಿದು ಎನ್ನುತ್ತ. ಮುತ್ತಿನಂತ ರೂಪು ಚಿತ್ತ ಜನೆ ಇವನು ಸರಿ, ಹತ್ತಿರಕ್ಕೆ ಪೋಪ ಬಾರೆ ಜೋಗೀಶ, ನತ್ತಿರಕ್ಕೆ ಪೋಪ ಬಾರೆ. ಇಂದ್ರನೋ ಚಂದ್ರನಿವನೋ, ಗೋಪಿಯ ಕಂದ ಮುಕುಂದನಿವನೋ, ಗೋಪಿಯ ಕಂದ ಮುಕುಂದನಿವನೋ. ಕಂದರ್ಪನ ವೈರಿ ಬಂದಿರ್ಪದ ಸಾರಿ, ಸುಂದರ ಮಾದ ಜೋಗಿ ಬಹುರೂಪು, ಸುಂದರ ಮಾದ ಜೋಗಿ. ಚೆನ್ನಿಗ ಜೋಗಿ ಮುಖದ ಭಾವಗಳು ಹುಣ್ಣಿಮೆಯ ಚಂದ್ರನ್ ವಿಧದ, ಭಾವಗಳು ಹುಣ್ಣಿಮೆಯ ಚಂದ್ರನ್ ವಿಧದ. ಕಣ್ಣಿನ ಚೆಲುವಿಕೆಯು ಕಮಲದೆ ಸಳಿನ ಪರಿಯು, ಮನ್ಮಥನ ಬಿಲ್ಲಿನಂದದಿ ಹುಬ್ಬುಗಳು, ಮನ್ಮಥನ ಬಿಲ್ಲಿನಂದದಿ. ಸಂಪಿಗೆಯ ಸೆಳಿನಂತೆ ನಾಸಿಕದ ಸೊಂಪು ತಾನಾಗಿ ಇರುತ್ತೆ,
ತೋಳು ಪಿರಿದವ್ವ ಎಲ್ಲೂ ನಾ ಕಾಣೆನವ್ವ ಈ ಸೊಂಪ ಎಲ್ಲೂ ನಾ ಕಾಣೆನವ್ವ ಮಲ್ಲಿಗೆಯ ಮೊಗ್ಗಿನಂತೆ ಮುತ್ತುಗಳು ಗಲ್ಲದೊಳು ತಾ ತೋರುತೆ ಮುತ್ತುಗಳು ಗಲ್ಲದೊಳು ತಾ ತೋರುತೆ ಮೆಲ್ಲಡಿಯ ನಿಡುವಂತೆ ಸೊಲ್ಲಿಡುವ ಗೆಜ್ಜೆ ಧ್ವನಿ ಚೆಲ್ಲಾಡುತಿಹ ನಾಟ್ಯದಿ ಜೋಗೀತ ಚೆಲ್ಲಾಡುತಿಹ ನಾಟ್ಯದಿ ನಲಿತೋಳ ಭಾವಂಗಳೋ ಮದಗಜದ ನಲಿದಾಡೋ ಸೊಂಡಿಲುಗಳೋ ಮದಗಜದ ನಲಿದಾಡೋ ಸೊಂಡಿಲುಗಳೋ ಇಳೆಯೊಳಗರಿದಂತ ಕಳೆಯುಳ್ಳ ಜೋಗಿಯ ಚೆಲುವಿಕೆಯು ಅರಿದಿಳೆಯೊಳು ನೋಡಮ್ಮ ಚೆಲುವಿಕೆಯು ಅರಿದಿಳೆಯೊಳು ಬಣ್ಣದ ಕಿನ್ನರಿಯೋಳು ಒಪ್ಪುತಿಹ ರನ್ನಾದು ವಿನಲತೆಗಳು ಒಪ್ಪುತಿಹ ರನ್ನಾದು ವಿನಲತೆಗಳು ಚಿನ್ನದ ಬೊಂಬೆಗಳು ಚೆನ್ನಾಗಿ ಕುಣಿವಂತ ಬಿನ್ನಾಣ ನೋಡಿರಮ್ಮ ಬೊಂಬೆಗಳ ಬಿನ್ನಾಣ ನೋಡಿರಮ್ಮ ಮಿಂಚಿ ಕಿನ್ನರಿಯ ಕೆಳಗೆ ಒಪ್ಪುತಿಹ ಪಂಚಾವರ್ಣದ ಗಿಳಿಗಳು ಒಪ್ಪುತಿಹ ಪಂಚಾವರ್ಣದ ಗಿಳಿಗಳು ಪಂಚಬಾಣ ಕೈಯ ಹೊಂಚಿನಲ್ಲಿ ತೋರುತಿಹ ಹಂಚಿಕೆಯ ನೋಡಿರಮ್ಮ ಜೋಗೀಶನ ಹಂಚಿಕೆಯ ನೋಡಿರಮ್ಮ ಕಡೆಗಣ್ಣ ನೋಟ ನೋಡೆ ಗುಡುಗಿನೊಳು ಆಡಿಸಿದ ಮಿಂಚು ಮೂಡೆ ಗುಡುಗಿನೊಳು ಆಡಿಸಿದ ಮಿಂಚು ಮೂಡೆ ಮೃಡನಂದಕಾಸುರನ ಬೆಡಗಿನಲ್ಲಿ ತುಳಿನಂತ ಸಡಗರದ ನಾಟ್ಯ ನೋಡೆ ಜೋಗಿಯ ಸಡಗರದ ನಾಟ್ಯ ನೋಡೆ ಅನ್ಯಾಯಕಾರ ಬ್ರಹ್ಮ ಈತನನು ಜೋಗಿಯನ್ನಾಗಿಸಿದನೆ ಈತನನು ಜೋಗಿಯನ್ನಾಗಿಸಿದನೆ ಚೆನ್ನಿಗಾದೊರೆಯಾಗಿ ಪುಟ್ಟಿರ್ತನಾದರೆ ಕಣ್ಣಿನಲ್ಲಿ ನೋಡಬಹುದೇ ಜೋಗಿಯನು ಕಣ್ಣಿನಲ್ಲಿ ನೋಡಬಹುದೇ. ಶ್ರೀದೇವಿಯವ್ರೆ, ತುಂಬ ಸಂತೋಷ. ಇಂದಿನ ಹಳ್ಳಿ ಹಾಡು ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ಕೊಂತಮ್ಮನ ಹಾಡು, ಅರ್ಜುನನ ಜೋಗಿ ಹಾಡು ಇದನ್ನೆಲ್ಲವನ್ನ ಹಾಡಿ ನಮ್ಮ ಕೇಳುಗರಿಗೆ ಒಂದಷ್ಟು ಗೀತೆಗಳನ್ನು ಮತ್ತು ತಮ್ಮ ಅನುಭವದ ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೀರಿ. ಎಲ್ಲ ಕೇಳುಗರ ಪರವಾಗಿ ತಮಗೆ ಧನ್ಯವಾದಗಳು, ನಮಸ್ಕಾರ. ಈ ಒಂದು ಅವಕಾಶಕ್ಕಾಗಿ ಆಕಾಶವಾಣಿಗೆ ನನ್ನ ಧನ್ಯವಾದಗಳು. ನಿಮಗೂ ಕೂಡ ನನ್ನ ಧನ್ಯವಾದಗಳು ಸರ್. ಜನಪದ ಗಾಯಕರ ಪದ ಪಾದ ಪದ ಹಳ್ಳಿ ಹಾಡು ಕೇಳಿದಿರಿ.